ಕೊಲೆ ಮಾಡಬೇಕಿದೆ, ಸೈನೈಡ್ ಬಳಸಿಯೇ ಮಾಡುತ್ತೇನೆಂದು ನಿರ್ಧರಿಸಿಬಿಟ್ಟೆ. ಅಷ್ಟೇ ಅಲ್ಲ, ಎರಡನೆಯ ಕೊಲೆ ನಡೆದ ಅದೇ ಕೆಮ್ಮಣ್ಣುಗುಂಡಿ ರಸ್ತೆಯಲ್ಲೇ ಮಾಡಬೇಕೆಂದು ನಿರ್ಧರಿಸಿಬಿಟ್ಟಿದ್ದೆ. ಅದಕ್ಕೆ ಕಾರಣವಿತ್ತು. ಪ್ರತಿ ಬಾರಿ ಚಾರ್ಮಾಡಿಯನ್ನೇ ಆರಿಸಿಕೊಳ್ಳುವುದು ಅಪಾಯಕಾರಿ ಅನ್ನಿಸತೊಡಗಿತ್ತು. ಹಾಗೆ ಅರ್ಧ ಡಜನ್ಗಟ್ಟಲೆ ಹೆಣಗಳನ್ನು ಒಂದೇ ಪ್ರಪಾತದೊಳಕ್ಕೆ ಎಸೆದರೆ ಮುಂದೊಂದು ದಿನ ತೊಂದರೆಯಾಗಬಹುದು ಅನ್ನಿಸಿತ್ತು. ಮುಂದೆ ಇನ್ನು ಎಷ್ಟು ಕೊಲೆಗಳನ್ನು ಮಾಡಬೇಕಿದೆಯೋ ಏನೋ, ಪ್ರತಿಯೊಂದನ್ನೂ ತಂದು ಚಾರ್ಮಾಡಿಯಲ್ಲೇ ಮಾಡುತ್ತಾ ಕುಳಿತರೆ ಕ್ರೈಮಿಗೊಂದು ಥ್ರಿಲ್ಲೂ ಇರುವುದಿಲ್ಲ, ಅದಕ್ಕೊಂದು ವೈವಿಧ್ಯತೆಯೂ ಇರುವುದಿಲ್ಲ. ಹಾಗಂತ ಗೆಳೆಯರೊಂದಿಗೆ ಮಾತನಾಡಿ ನಿರ್ಧರಿಸಿದವನೇ ಮೈಸೂರಿನ ಸೆಂಟ್ರಲ್ ಸೈಂಟಿಫಿಕ್ ಕಂಪನಿಯ ಮಾಲೀಕನ ಮುಂದೆ ನಿಂತು, ಪ್ರಾಣಿಶಾಸ್ತ್ರದಲ್ಲಿ MSc ಮಾಡುತ್ತಿರುವ ನನಗೆ ಇನ್ಸೆಕ್ಟ್ ಬೋರ್ಡ್ ಸಿದ್ಧಪಡಿಸುವುದಕ್ಕಾಗಿ ಸೈನೈಡ್ ಬೇಕೆಂದು ಕೇಳಿದೆ. ಅಂಗಡಿಯಾತ ನನ್ನನ್ನು ಅನುಮಾನಿಸಲೇ ಇಲ್ಲ. ಕೇವಲ 268 ರೂಪಾಯಿಗಳಿಗೆ 99.99% ಪರಿಶುದ್ಧವಾದ, ಅತ್ಯಂತ ಅಪಾಯಕಾರಿಯಾದ, ಡೆಡ್ಲಿ ಪಾಷಣವಾದ ಸೈನೈಡನ್ನು ಅಂಗಡಿಯ ಭದ್ರ ಅಲಮಾರಿನಿಂದ ಹೊರತೆಗೆದು ನನ್ನ ಕೈಗೆ ಕೊಟ್ಟುಬಿಟ್ಟ. ಮನೆಗೆ ಬಂದವನೇ ಸೈನೈಡ್ ದ್ರಾವಣವನ್ನು ಸ್ವಲ್ಪ ಮಾತ್ರದ ಡೋಸೇಜ್ನಲ್ಲಿ ಈಚೆಗೆ ತೆಗೆದು ಚಿಕ್ಕದೊಂದು ಇಂಜೆಕ್ಷನ್ ವಾಯಿಲ್ನಂತಹ ಬಾಟಲಿಗೆ ಹಾಕಿ ನೀರು ಬೆರೆಸಿಟ್ಟುಕೊಂಡೆ. ಸೈನೈಡ್ ಸಾಮಾನ್ಯವಾಗಿ ಅಚ್ಚ ಬಿಳಿಯ ಪೌಡರಿನ ರೂಪದಲ್ಲಿ ಲಭಿಸುತ್ತದೆ. ಅದು ನೀರಿನಲ್ಲಿ ಮತ್ತು ಮಧ್ಯದಲ್ಲಿ ಸಲೀಸಾಗಿ ಬೆರೆಯುತ್ತದೆ. ನೀರಿನ ಬಣ್ಣ ಕೂಡ ಹೇಗಿತ್ತೆಂದು ಹೇಳಲು ಕೂಡ ಆ ವ್ಯಕ್ತಿ ಬದುಕಿರುವುದಿಲ್ಲ. ನಿಂಬೆಹಣ್ಣಿನ ರಸ ಅಥವಾ ಮತ್ಯಾವುದೇ ಆಸಿಡ್ನೊಂದಿಗೆ ಬೆರೆತ ಸೈನೈಡು ಇನ್ನೂ ಅಪಾಯಕಾರಿ. ಅದನ್ನು ಕುಡಿಯುವುದು ಅನವಶ್ಯಕ, ಕ್ಷಣಾರ್ಧದಲ್ಲೇ ಸತ್ತು ಹೋಗುತ್ತಾರೆ. ಅಂಥ ಭಯಾನಕ ಪಾಷಾಣವನ್ನು ಮತ್ತೊಂದು ಪುಟಾಣಿ ಬಾಟಲಿಗೆ ಬಗ್ಗಿಸಿ ಅದಕ್ಕೊಂದು ಭದ್ರವಾದ ಮುಚ್ಚಳ ಹಾಕಿ ಜೇಬಿನಲ್ಲಿಟ್ಟುಕೊಂಡೆ. ಅದನ್ಯಾಕೋ ಇಟ್ಕೊಂಡೆ ರವಿ? ಮಂಜಪ್ಪಿಸು ಮಾತಿನಲ್ಲಿ ಕೇಳಿದ. ಕುಡಿಯೋಕೆ ಅಂದು ಜೋರಾಗಿ ನಕ್ಕುಬಿಟ್ಟೆ. ಅದೇಕೋ ಅಡುಗೆ ಮನೆಯಲ್ಲಿ ಅಮ್ಮನ ಕೈಯಿಂದ ಪಾತ್ರೆಯೊಂದು ಜಾರಿ ಬಿದ್ದು ಹೋಯಿತು. ಇದನ್ನು ನೀವೇನು ಸೆಂಟಿಮೆಂಟ್ ಅಂತೀರೋ, ಶಕುನವೆನ್ನುತ್ತೀರೋ ಗೊತ್ತಿಲ್ಲ. 6ನೆಯ ಕೊಲೆ ಮಾಡುವ ಮೊದಲೇ ನನ್ನಲ್ಲಿ ಒಂದು ವಿವರಿಸಲಾಗದಂತಹದ್ದು ಕೂಡ ಮನೆ ಮಾಡಿಕೊಂಡಿತ್ತು. ಆ ವೇಳೆಗಾಗಲೇ 5 ಕೊಲೆಗಳನ್ನು ನಿರಾತಂಕವಾಗಿ ಮಾಡಿ ಮುಗಿಸಿದ್ದೆ. ಪೊಲೀಸ್ ಇಲಾಖೆಯ ಒಟ್ಟಾರೆ ಪೊಳ್ಳುತನ ಎಂಥದೆಂಬುದು ಅರ್ಥವಾಗಿ ಹೋಗಿತ್ತು. ಕೊಲೆ ಮಾಡಿದವನ ದೇಹವೊಂದು ಸಿಕ್ಕದೇನೇ ಇದ್ದು ಬಿಟ್ಟರೆ ಯಾವ IPS ಅಧಿಕಾರಿಯೂ ನನ್ನನ್ನು ಹಿಡಿಯಲಾರೆ ಎಂಬ ಮೂರ್ಖ ವಿಶ್ವಾಸ ನನ್ನಲ್ಲಿ ಬೆಳೆದು ಬಿಟ್ಟಿತ್ತು. ಹೀಗಾಗಿ ಪೊಲೀಸರ ಭಯವೇ ನನಗಿರಲಿಲ್ಲ. ಇನ್ನು ಕೊಲೆಯಾಗಲಿರುವ ವ್ಯಕ್ತಿ ತೀರಾ ಕಡೆಯ ನಿಮಿಷದಲ್ಲಿ ಕೊಲೆಯಾಗಲಿರುವವನಿಗೆ ನಮ್ಮ ಪ್ರಯತ್ನ ಗೊತ್ತಾಗಿ ಅವನು ಕದನಕ್ಕೆ ನಿಂತರೆ ಎಂಬ ಆತಂಕ ಎಂಥ ಹಂತಕನನ್ನೂ ಕಾಡುತ್ತದೆ. ಆದರೆ ನನ್ನೊಂದಿಗಿದ್ದವರು ಈಗಾಗಲೇ ಈ ದಂಧೆಯಲ್ಲಿ ಪರಿಣಿತರಾಗಿ ಹೋಗಿದ್ದರು. ತಿರುಗಿ ಬೀಳುವ ಮನುಷ್ಯ ಎಷ್ಟೇ ಬಲಿಷ್ಠನಾಗಿದ್ದರೂ ನೆಲಕ್ಕೆ ಕೆಡವಿ ಮುಗಿಸಿಬಿಡುತ್ತಾರೆಂಬ ವಿಶ್ವಾಸ ನನ್ನಲ್ಲಿತ್ತು. ಹಾಗಾದರೆ ನನ್ನನ್ನು ಕಾಡಿದ ಆತಂಕವ್ಯಾವುದು? ಇವತ್ತಿಗೂ ಗೊತ್ತಾಗುತ್ತಿಲ್ಲ. ಮೈಸೂರಿನಲ್ಲಿ ಸೈನೈಡ್ ದ್ರಾವಣ ಖರೀದಿಸಿ ಅದರ ಸಮೇತ ಶಿವಮೊಗ್ಗಗೆ ಹೊರಡುವಾಗ ಅದೇಕೋ ಮನಸ್ಸಿಗೆ ಕರೆಕರೆಯಾಯಿತು. ತೀರಾ ಮನೆಯಿಂದ ಹೊರಡುವಾಗ 2 ಬಾರಿ ಅಮ್ಮನ ಮುಖ ನೋಡಬೇಕೆನ್ನಿಸಿತು. ಶಿವಮೊಗ್ಗ ತಲುಪಿ ಯಥಾ ಪ್ರಕಾರ ವಾಸವಿ ಲಾಡ್ಜಿನ ಕೋಣೆಯಲ್ಲಿ ಹಂತಕ ತಂಡದವರಾದ ಮಂಜ, ಶ್ರೀಧರ್ ಮತ್ತು ಗುರುಮೂರ್ತಿಯೊಂದಿಗೆ 6ನೆಯ ಕೊಲೆಯ ಪ್ಲಾನ್ನ ಬಗ್ಗೆ ವಿವರವಾಗಿ ಮಾತಾಡಿದೆ. ಅದೂ ಸಮಾಧಾನವೆನಿಸಲಿಲ್ಲ. ಈ ಬಾರಿ ಮಲೆನಾಡ ಊರುಗಳನ್ನು ಬಿಟ್ಟು ಉತ್ತರ ಕರ್ನಾಟಕದಿಂದ ನಮ್ಮ ಬಲಿ ಪಶುವನ್ನು ಹುಡುಕಿ ತರಬೇಕೆಂದು ನಿರ್ಧರಿಸಿದೆವು.
ಆದರೆ ಆ ಕೆಲಸವು ವಿಫಲಗೊಂಡಿತು. ಹುಬ್ಬಳ್ಳಿ ತಲುಪಿದ ದಿನವೇ ನನ್ನ ಕಿಸೆಯಲ್ಲಿದ್ದ ಪರ್ಸು ಕಳೆದುಕೊಂಡು ಬಿಟ್ಟೆ. ರೊಟ್ಟಿ ಮಗುಚಿದ ಹಾಗೆ. ಅದು ಇನ್ನೊಂದು ಅಪಶಕುನ. ಎಲ್ಲರ ಹಣವು ನನ್ನ ಬಳಿಯೇ ಇತ್ತು. ಅದೇ ಈಗ ಕಳೆದು ಹೋಗಿತ್ತು. ಹುಬ್ಬಳ್ಳಿಯಿಂದ ಟ್ಯಾಕ್ಸಿಯೊಂದನ್ನು ಕೊಂಡೊಯ್ದು ಕೆಮ್ಮಣ್ಣು ಗುಂಡಿಯಲ್ಲಿ ಕೊಲೆ ಮಾಡುವ ವಿಚಾರವನ್ನು ಸದ್ಯಕ್ಕೆ ಡ್ರಾಪ್ ಮಾಡಿ ಶಿವಮೊಗ್ಗಿಗೆ ಹಿಂತಿರುಗಿದೆವು. ಅಲ್ಲಿ ಮತ್ತೆ ಹಣ ಸಂಗ್ರಹಿಸಿ 6ನೆಯ ಹತ್ಯೆಯ ಅಂತಿಮ ಕಾರ್ಯಾಚರಣೆಗಾಗಿ ಉಡುಪಿ ತಲುಪಿದೆವು. ಅಲ್ಲೂ ಅಷ್ಟೇ, ರಾತ್ರಿ ಇಡೀ ನಿದ್ದೆ ಬಾರದೆ ಕೋಣೆಯಲ್ಲಿ ಹೊರಳಾಡಿದೆ. ಒಂದೇ ಸೆಕೆ, ಏನೋ ಆತಂಕ. 5 ಕೊಲೆಗಳ ಕಾರ್ಯಾಚರಣೆಯಲ್ಲಿ ಇಲ್ಲದ ದುಗುಡ 6ನೆಯ ಕೊಲೆ ಹೊತ್ತಿಗೆ ಹೀಗೆ ಅನಿರೀಕ್ಷಿತವಾಗಿ ತಲೆ ಎತ್ತುತ್ತಿರುವುದೇಕೆ ಎಂದು ನನಗೆ ನಾನೇ ಕೇಳಿಕೊಂಡೆ. ಅದೇಕೋ ಇದ್ದಕ್ಕಿದ್ದಂತೆ ಅಮ್ಮ ನೆನಪಾದಳು. ಚಿಕ್ಕವನಿದ್ದಾಗ ಆಕೆ ಹೇಳುತ್ತಿದ್ದುದು ನೆನಪಾಗತೊಡಗಿತು. ಯಾವತ್ತೂ ಇನ್ನೊಬ್ಬರನ್ನು ನೋಯಿಸಬಾರದು ಮಗು. ಜೀವನ ಅಂದರೆ ರೊಟ್ಟಿ ಮಗುಚಿದ ಹಾಗೆ. ಒಂದು ಕಡೆ ಸುಟ್ಟ ಮೇಲೆ ರೊಟ್ಟಿಯನ್ನು ಇನ್ನೊಂದು ಕಡೆ ಸುಡಲೇಬೇಕು, ಮಗ್ಗಲು ಮಗುಚಲೇಬೇಕು ಅನ್ನುತ್ತಿದ್ದರು ಆಕೆ. ಅದೆಲ್ಲ ನೆನಪಾಯಿತು. ಆದರೆ ನಾವು ಮಾಡಲಿರುವ 6ನೆಯ ಈ ಕೊಲೆ ನಮ್ಮೆಲ್ಲರ ಬದುಕುಗಳನ್ನು ಮಗುಚಿ ಹಾಕಲಿದೆ ಅಂತ ಮಾತ್ರ ಅನ್ನಿಸಲಿಲ್ಲ. ಇಷ್ಟೊಂದು ಚಾಣಾಕ್ಷತನದಿಂದ ಕಾರ್ಯಾಚರಣೆ ಮಾಡಿಕೊಂಡು ಬರುತ್ತಿರುವ ನಾನು ಸಿಕ್ಕಿ ಬೀಳುವ ಸಾಧ್ಯತೆಗಳೇ ಇಲ್ಲ ಅಂದುಕೊಂಡೆ. ಅಕಸ್ಮಾತ್ ಸಿಕ್ಕಿಬಿದ್ದರೆ? ಉಡುಪಿಯ ಲಾಡ್ಜ್ನ ಕೋಣೆಯಲ್ಲಿ ಅಂಗಾತ ಮಲಗಿಕೊಂಡೇ ಗೋಡೆಗೆ ನೇತಾಡುತ್ತಿದ್ದ ಪ್ಯಾಂಟಿನೆಡೆಗೆ ನೋಡಿದೆ. ಅದರ ಜೇಬಿನಲ್ಲಿ ಚಿಕ್ಕ ಬಾಟಲಿ ಇದೆ. ಒಂದೇ ಕ್ಷಣದಲ್ಲಿ ಮೃತ್ಯು ಸಂದೇಶವನ್ನು ಎಂಥ ದೂರಕ್ಕೂ ರವಾನಿಸಿಬಿಡಬಲ್ಲ ಘೋರ ದ್ರಾವಣ. ಅಷ್ಟೇ, ಮಾರನೆಯ ದಿನ ಎದ್ದವನೇ ಗೆಳೆಯರನ್ನು ಎಬ್ಬಿಸಿ ರೂಮಿನಿಂದ ಹೊರಬಿದ್ದೆ. ಹೋಟೆಲಿನ ಬೆಲ್ ಚುಕ್ತಾ ಮಾಡಿ ರಸೀದಿ ಪಡೆಯುತ್ತಿದ್ದಾಗ ನಗು ಬಂತು. ನಾಳೆ ಅಕಸ್ಮಾತ್ ಸಿಕ್ಕಿಬಿದ್ದರೆ ಪೊಲೀಸರು ಸಾಕ್ಷ್ಯವಾಗಿ ಇದೇ ಹೋಟೆಲಿಗೆ ಬರುತ್ತಾರೆ. ರವೀಂದ್ರ ಪ್ರಸಾದ್ ಇಲ್ಲಿ ರೂಮ್ ಮಾಡಿದ್ದನ ಎಂದು ಕೇಳುತ್ತಾರೆ. ಹೋಟೆಲಿನ ರಿಜಿಸ್ಟರನ್ನೆಲ್ಲ ತಡಕುತ್ತಾರೆ. ಅವರಿಗೆಲ್ಲಿ ಸಿಗಬೇಕು ಸಾಕ್ಷ್ಯ? ನಾನು ಯಾವ ಹೋಟೆಲಿನಲ್ಲೂ ನನ್ನ ಸ್ವಂತ ಹೆಸರಿನಲ್ಲಿ ರೂಮು ಮಾಡಿದವನಲ್ಲ. ಎಲ್ಲಿಗೆ ಹೋದರೂ ಆರ್ ವಿಜಯ್, ಅಸಿಸ್ಟೆಂಟ್ ಮ್ಯಾನೇಜರ್, ಸಿಂಡಿಕೇಟ್ ಬ್ಯಾಂಕ್, ಗಾಂಧಿನಗರ, ಬೆಂಗಳೂರು ಎಂದೇ ನನ್ನ ವಿಳಾಸ ಬರೆಸುತ್ತಿದ್ದೆ. ಸಿಂಡಿಕೇಟ್ ಬ್ಯಾಂಕಿನ ಕುಬೇರ ಖಜಾನೆ ಆ ಮೂಲಕವಾಗಿಯಾದರೂ ಪದೇ ಪದೇ ನೆನಪಾಗಲಿ ಅಂತ ಉಡುಪಿಯ ರೂಮು ಖಾಲಿ ಮಾಡಿ ನಮ್ಮ 6ನೆಯ ಹತ್ಯೆಯ ಬಲಿಪಶುವನ್ನು ಹುಡುಕಿಕೊಂಡು ಹೊರಬಿದ್ದದ್ದು ಮಾರ್ಚ್ 1, 1984ರಂದು. ಅವತ್ತು ಉಡುಪಿಯ ಬಸ್ ನಿಲ್ದಾಣದ ಬಳಿ 10 ಕಾರುಗಳು ನಿಂತಿದ್ದವು. ಈ ಬಾರಿ ನನ್ನಲ್ಲಿ ಯಾವುದೇ ಖೋಟಾ ದಾಖಲೆಗಳಿರಲಿಲ್ಲ. ಕಾರಿನ ನಂಬರ್ ಪ್ಲೇಟೊಂದನ್ನು ಬದಲಾಯಿಸಿಬಿಟ್ಟರೆ ಸಾಕು. ಇಂಜಿನ್ ಮತ್ತು ಚಾಸಿ ನಂಬರ್ಗಳನ್ನು ಬದಲಿಸಬೇಕಾದ ರಗಳೆ ಇರಲಿಲ್ಲ. ಇಷ್ಟಕ್ಕೂ ಆ ಕಾರನ್ನು ಎಷ್ಟು ದಿನ ನನ್ನೊಂದಿಗೆ ಇಟ್ಟುಕೊಳ್ಳಬೇಕಿದೆ? ಹೆಚ್ಚೆಂದರೆ 3 ದಿನ. ಅಷ್ಟರೊಳಗಾಗಿ ನೌಕದ ಮನೆಯ ದರೋಡೆ ಮುಗಿಸಿಬಿಡುತ್ತೇವೆ. ಆಮೇಲೆ ಕಾರನ್ನು ಒಯ್ದು ಯಾವುದಾದರೂ ಕಾಡಿನಲ್ಲಿ ಬಿಟ್ಟು ಬಂದರೆ ಮುಗಿದೇ ಹೋಯಿತು. ಹೀಗಾಗಿ ಇಂಥದೇ ಮಾಡೆಲಿನ ಕಾರು ಬೇಕೆಂಬುವುದು ನನ್ನ ಆಸಕ್ತಿಯಾಗಿರಲಿಲ್ಲ. ಒಟ್ಟಿನಲ್ಲೊಂದು ಕಾರು ಬೇಕು. ಇದ್ದುದರಲ್ಲಿ ಒಳ್ಳೆಯ ಕಂಡೀಷನ್ನಲ್ಲಿರುವ ಕಾರಾಗಿರಬೇಕು. ಅದಕ್ಕಾಗಿ ಉಡುಪಿ ಬಸ್ ನಿಲ್ದಾಣದ ಮುಂದೆ ನಿಂತು ಕಾರುಗಳತ್ತ ಕಣ್ಣಾಡಿಸಿದೆ. ಒಂದು ತೆಳ್ಳಗಿನ ಆಕೃತಿ ತನ್ನ ಕಾರಿನ ಗಾಜನ್ನು ಫಳಫಳಿಸುವಂತೆ ಒರೆಸುವುದು ಕಾಣಿಸಿತು. CNG 8829 ನಂಬರಿನ ಅದೇ ಮ್ಯಾಕ್ಸ್ 4 ಬಿಳಿ ಅಂಬಾಸಿಡರ್ ಕಾರು. ನಿಧಾನವಾಗಿ ಅದರೆಡೆಗೆ ನಡೆದು ಹೋಗಿ ಕಾರು ಒರೆಸುತ್ತಿದ್ದ ವ್ಯಕ್ತಿಯ ಬೆನ್ನ ಮೇಲೆ ಕೈ ಇಟ್ಟೆ. ಬೆಚ್ಚಿ ಬಿದ್ದಿತು ಜೀವ. ಸುಮಾರು 45 ವರ್ಷ ವಯಸ್ಸಿನ ತೆಳ್ಳಗಿನ ವ್ಯಕ್ತಿ. ಎಣ್ಣೆ ಕೆಂಪು ಬಣ್ಣದಲ್ಲಿದ್ದ. ಕೆಮ್ಮಣ್ಣು ಗುಂಡಿಗೆ
ಟೂರ್ ಹೋಗಬೇಕು, ಬರ್ತೀರಾ ಅಂತ ಕೇಳಿದ್ದಕ್ಕೆ ಹಿಂದೂ ಮುಂದು ನೋಡದೆ ಒಪ್ಪಿಕೊಂಡ. 5 ನಿಮಿಷದಲ್ಲಿ ಕಾರನ್ನು ಸ್ವಚ್ಛವಾಗಿ ತೊಳೆದು ಒಳಗಿದ್ದ ಉಡುಪಿ ಕೃಷ್ಣನ ಫೋಟೋಗೆ ಊದುಕಡ್ಡಿ ತಿರುಗಿಸಿ ಅದಕ್ಕೊಂದು ಚಿಕ್ಕ ದಂಡೆಯಷ್ಟು ಹೂ ಏರಿಸಿ ಆತ ಪ್ರಯಾಣಕ್ಕೆ ಸಿದ್ಧನಾಗುತ್ತಿದ್ದಂತೆಯೇ ಕಾರಿನಿಂದ ಅನತಿ ದೂರದಲ್ಲಿ ನಿಂತಿದ್ದ ಹಂತಕರು ಇದು ಇವನ ಕೊನೆಯ ಪ್ರಯಾಣ ಎಂದು ಮಾತನಾಡಿಕೊಂಡೆವು. ಹಾಗೆ ಉಡುಪಿಯಿಂದ ನಾವು CNG 8829 ನಂಬರಿನ ಕಾರನ್ನು ಹೊರಡಿಸಿಕೊಂಡು ಧರ್ಮಸ್ಥಳದತ್ತ ತೆರಳುವುದನ್ನು ಯಾರು ಕುತೂಹಲದಿಂದ ಗಮನಿಸಿರಲು ಸಾಧ್ಯವೇ ಇರಲಿಲ್ಲ. ಧರ್ಮಸ್ಥಳ ತಲುಪುವ ಹೊತ್ತಿಗೆ ಆ ಚಾಲಕನ ಹೆಸರು ಕೃಷ್ಣಮೂರ್ತಿ ಎಂಬುವುದು ಗೊತ್ತಾಗಿತ್ತು. ಸೆಂಟಿಮೆಂಟುಗಳ ಸಹವಾಸವೇ ಬೇಡವೆನ್ನಿಸಿ ಹೆಸರಿನಿಂದಾಚೆಗೆ ಅವನ ಯಾವ ವಿವರಗಳನ್ನು ನಾವು ಕೇಳಲೇ ಇಲ್ಲ. ಯಾರಾದರೆ ನಮಗೇನು, ಕೊಲ್ಲಲೆಂದೇ ಕರೆತಂದಿದ್ದೇವೆ, ಇನ್ನು ಸ್ವಲ್ಪ ಹೊತ್ತಿಗೆ ಕೊಂದು ಬಿಡುತ್ತೇವೆ. ವಿವರ ಕೇಳಿಕೊಂಡು ಆಗಬೇಕಿದ್ದೇನಿದೆ. ಧರ್ಮಸ್ಥಳದಲ್ಲಿ ಕಾರು ನಿಲ್ಲಿಸಿ ಯಥಾ ಪ್ರಕಾರ ಒಂದು ರೂಮು ಸೇರಿಕೊಂಡೆವು. ಕೊಲೆ ಮಾಡುವುದಕ್ಕೆ ಸೈನೈಡನ್ನೇ ಬಳಸಬೇಕೆಂದು ತೀರ್ಮಾನಿಸಿದ್ದೆವಾದರೂ ಆಲ್ಟರ್ನೇಟಿವ್ಗಳು ಇರಲಿ ಎಂಬ ಕಾರಣಕ್ಕೆ ನನ್ನ 3 ಮನೆಯ ಹರಿತವಾದ ಕತ್ತಿಯನ್ನು ಶ್ರೀಧರನಿಗೆ ಕೊಟ್ಟಿದ್ದೆ. ರಿಂಗ್ ಮಾಸ್ಟರ್ ಮಂಚನ ಕೈಯಲ್ಲಿ ಯಥಾ ಪ್ರಕಾರ ಬೆಡ್ಶೀಟ್ ಹರಿದು ತಯಾರಿಸಿದ ಹಗ್ಗದ ಕುಣಿಕೆ ಇತ್ತು. ಗುರುಮೂರ್ತಿಯ ಪಾಲಿಗೆ ಅದು ಮೊದಲನೆಯ ಕೊಲೆ. ಅವನಿಗೆ ಆಯುಧವೇ ಬೇಕಿರಲಿಲ್ಲ. ಯಾರು ಸಿಕ್ಕರೂ ಬರಿಗೈಲಿ ಅದನ್ನು ಸಾಯಿಸಿ ಬಿಡುತ್ತೇನೆಂಬ ಮಟ್ಟಿಗಿನ ಉತ್ಸಾಹವಿತ್ತು ಅವನ ಮಾತುಗಳಲ್ಲಿ. ಒಬ್ಬ ಪ್ರೊಫೆಷನಲ್ ಕೊಲೆಗಾರನಿಗಿರುವ ನಿರ್ದಯತೆ ಇತ್ತು. ತೀರಾ ಆ್ಯಕ್ಷನಿಗಿಳಿದಾಗ ಇವನು ನನಗಿಂತ ಶ್ರೀಧರನಿಗಿಂತ ರುತ್ಲೆಸ್ ಆಗಿಬಿಡಬಲ್ಲ ಅಂದುಕೊಳ್ಳುತ್ತಿದ್ದೆ. ಆದರೆ ಇದೇ ಗುರುಮೂರ್ತಿ ಪೊಲೀಸರ ಒಂದೇ ಒಂದು ಹೊಡೆತವನ್ನು ತಾಳಲಾಗದೆ ಬೆನ್ನ ಮೇಲೆ ಕೈ ಬಿದ್ದ ಕೂಡಲೇ ಹುಟ್ಟ ಪುಕ್ಕಲನಂತೆ ಪರಿವರ್ತಿತನಾಗಿ ಬಿಡುತ್ತಾನೆ ಅಂತ ಮಾತ್ರ ಖಂಡಿತ ಅಂದುಕೊಂಡಿರಲಿಲ್ಲ. ಧರ್ಮಸ್ಥಳದಿಂದ ನಾವು ಹೊರಟಿದ್ದು ಮಾರ್ಚ್ 1, 1984 ರಾತ್ರಿ 8 ಗಂಟೆ ಹೊತ್ತಿಗೆ. ಉಜಿರೆ ದಾಟಿ ಚಾರ್ಮಾಡಿಯ 2 ಹೇರ್ಪಿನ್ ತಿರುವುಗಳನ್ನು ದಾಟಿದ ಕೂಡಲೇ ಕೃಷ್ಣಮೂರ್ತಿಯನ್ನು ಇಲ್ಲೇ ಮುಗಿಸಿಬಿಡೋಣವೇ ಎಂಬ ಆಲೋಚನೆ ಸ್ಫುರಿಸಿತು. ಆದರೆ ಈ ಬಾರಿ ಜಾಗ ಬದಲಿಸಬೇಕೆಂದು ಮೊದಲೇ ನಿರ್ಧರಿಸಿಯಾಗಿತ್ತಾದ್ದರಿಂದ ಸುಮ್ಮನಾದೆ. ಎಂದಿನಂತೆ ಈ ಬಾರಿಯೂ ಚಾಲಕನ ಮನವೊಲಿಸಿ ಅವನೆಂದು ಸ್ಟೀರಿಂಗ್ ಎಸೆದುಕೊಂಡು ನಾನೇ ಡ್ರೈವ್ ಮಾಡತೊಡಗಿದ್ದೆ. ಧರ್ಮಸ್ಥಳ ಬಿಡುವ ಮೊದಲೇ ತನ್ನಲ್ಲಿದ್ದ ಮ್ಯಾಕ್ ಡೊವೆಲ್ ವಿಸ್ಕಿಯ ಹಾಫ್ ಬಾಟಲಿಯೊಳಕ್ಕೆ 2 ಚಿಟಿಕೆ ಸೈನೈಡ್ ಬೆರೆಸಿಟ್ಟುಕೊಂಡಿದ್ದೆ. ಅಷ್ಟು ಹೊತ್ತಿಗಾಗಲೇ ಡ್ರೈವರ್ ಕೃಷ್ಣಮೂರ್ತಿಗೆ ಕುಡಿಯುವ ಅಭ್ಯಾಸವಿದೆ ಎಂಬುದನ್ನು ಖಚಿತಪಡಿಸಿಕೊಂಡಾಗಿತ್ತು. ಚಾರ್ಮಾಡಿಯ ಎಲ್ಲ ತಿರುವುಗಳನ್ನೂ ಮುಗಿಸಿ ಕಾರು ನಿಧಾನವಾಗಿ ಘಟ್ಟ ಹತ್ತಿತ್ತು. ದೂರದಲ್ಲಿ ಹಳ್ಳಿಯೊಂದರ ದೀಪಗಳು ಗೋಚರವಾದವು. ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಕೃಷ್ಣಮೂರ್ತಿ ಚಹಾ ಕುಡಿಯೋಣ ಮಾರಾಯರೆ ಅಂದುಬಿಟ್ಟ. ಅದೇ ಕೊನೆಯದು, ಕುಡಿದುಕೊಳ್ಳಲಿ ಅನ್ನಿಸಿದ್ದೇ ಘಟ್ಟದ ತಲೆಯ ಮೇಲಿನ ಆ ಹಳ್ಳಿಯಲ್ಲಿ ರಸ್ತೆಯ ಪಕ್ಕದ ಚಹದ ಅಂಗಡಿಯೊಂದರ ಮುಂದೆ ಕಾರು ನಿಲ್ಲಿಸಿದೆ. ತುಂಬ ಸ್ಫುರದ್ರೂಪಿಯಾದ ತೆಳ್ಳಗಿನ ಬೆಳ್ಳಗಿನ ಎತ್ತರದ ವ್ಯಕ್ತಿಯೊಬ್ಬ ಆ ಚಹದಂಗಡಿಯಲ್ಲಿ ನಿಂತು ನಮಗಾಗಿ ಚಹಾ ಕುದಿಸಿ ಗ್ಲಾಸುಗಳಿಗೆ ಸೋಸಿಕೊಟ್ಟ. ಅದೇಕೆ ಹಾಗಾಯಿತೋ ಗೊತ್ತಿಲ್ಲ. ನನ್ನ ಕೈಗೆ ಚಹದ ಕಪ್ಪನ್ನು ಇಡುವಾಗ ಆ ಸ್ಫುರದ್ರೂಪಿ ಮನುಷ್ಯ ನನ್ನನ್ನೇ ದಿಟ್ಟಿಸಿದ. ನಾನು ಅವನನ್ನೇ ನೋಡಿದೆ. ಅನುಮಾನಗಳು ಇಬ್ಬರಿಗೂ ಇರಲಿಲ್ಲ. ಇದು ಯಾವ ಊರು? ಅಂಗಡಿಯವನನ್ನು ಕೇಳಿದೆ. ಕೊಟ್ಟಿಗೆ ಹಾರ ಆತ ಉತ್ತರಿಸಿದ.